ಅಸ್ಸಲಾಮುಅಲೈಕುಂ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಎಲ್ಲ ಭಾರತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಇವತ್ತು ನಾವು ನೂರಾನಿ ಕಿಚನಿನಲ್ಲಿ ಮೆಂತ್ಯ ಬಾತನ್ನು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಬನ್ನಿರಿ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಸ್ವಲ್ಪ ಕೊತ್ತಂಬರಿ, ಒಂದು ಟೊಮೆಟೊ, 2 ಆಲೂಗಡ್ಡೆ, 2 ಉಳ್ಳಾಗಡ್ಡಿ, ಒಂದು 4 ಬೆಳ್ಳುಳ್ಳಿ, 1 ಇಂಚ್ ಅಲ್ಲವನ್ನು ತೊಗೊಂಡಿದ್ದೇನೆ ರೀ ಫ್ರೆಂಡ್ಸ್. ಮತ್ತು ಒಂದು ಕಟ್ಟು ಮೆಂತ್ಯವನ್ನು ತೊಗೊಂಡಿದ್ದೇನೆ ರೀ. ನಿಮ್ಗೆ ಅಕ್ಕಿ ಜಾಸ್ತಿ ತೊಗೊಂಡ್ರೆ ಒಂದು 2 ಕಟ್ಟು ಮೆಂತ್ಯ ತೊಗೊರಿ. ನಾ ಈಗ ಒಂದು ಕುಟ್ಟಣಿಗೆಯಲ್ಲಿ ಬೆಳ್ಳುಳ್ಳಿ ಸುರಿದಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೇನೆ ರೀ ಫ್ರೆಂಡ್ಸ್. ಅದಕ್ಕೆ 1 ಇಂಚ್ ಅಲ್ಲ ತೊಗೊಂಡಿದ್ದೇನೆ ರೀ, ಅದನ್ನು ಕೂಡ ಹಾಕ್ತಾ ಇದ್ದೇನೆ ರೀ. ಹಾಕಿ ಅದನ್ನು ಜಜ್ಜಿಕೊಳ್ಳರಿ. ಸಣ್ಣಾಗೋ ತನಕನೂ ಸ್ವಲ್ಪ ಜಜ್ಜಿಕೊಳ್ಳರಿ. ಸ್ವಲ್ಪ ಸಣ್ಣ ಆದ ಮೇಲೆ ರೀ ಎಲ್ಲ ಬೆಳ್ಳುಳ್ಳಿ, ಅದಕ್ಕೆ ಮತ್ತು ಕೊತ್ತಂಬರಿಯನ್ನು ಹಾಕಬೇಕ್ರಿ ಫ್ರೆಂಡ್ಸ್. ಹಾಕಿ ಅದನ್ನು ಕೂಡ ರುಬ್ಬಿಕೊಳ್ಳರಿ. ಎಲ್ಲ ಕೂಡ ಮಸಾಲೆ ಸಣ್ಣ ಆಗೋ ತನಕನೂ ರುಬ್ಬಿಕೊಳ್ಳರಿ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ನಾವು ಅಡ್ರ ಬಡ್ರ ರುಬ್ಬಿಕೊಂಡ್ರಿ. ಭಾಳ ಸಣ್ಣನೆಲ್ಲ ಅದ್ರಾಗ ಒಂದು ಸ್ವಲ್ಪ ಅಡ್ರ ಬಡ್ರನ ರುಬ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್. ಮತ್ತು ನಾ ಇತ್ತಾಗ ನೋಡಿರಿ ಉಳ್ಳಾಗಡ್ಡೆಯನ್ನು ಉದ್ದುದ್ದಾಗಿ ಹೆಚ್ಚ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಈ 2 ಉಳ್ಳಾಗಡ್ಡೆಯನ್ನು ಹೆಚ್ಕೋಬೇಕ್ರಿ ಉದ್ದುದ್ದಾಗಿ. ಈ ಉಳ್ಳಾಗಡ್ಡೆಯನ್ನು ಹೆಚ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್. ಈಗ ನಾ ಟೊಮೆಟೊವನ್ನು ತೊಗೊಂಡಿದ್ದೇನಲ್ರಿ, ಅದು ಮುಂದಿನ ತುದಿ ತೆಗೆದು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳರಿ. ನೋಡ್ರಿ ಆಲೂಗಡ್ಡೆಯನ್ನು ತೊಗೊಂಡಿದ್ದೇನೆ ರೀ. ಆಲೂಗಡ್ಡೆ ಕೂಡ ನಿಮ್ಗೆ ದೊಡ್ಡ ಪೀಸ್ ಬೇಕಂದ್ರೆ 1/4 ಭಾಗ ಮಾಡ್ಬೋದು ರೀ. ನಾನು ಸಣ್ಣ ಪೀಸಾಗಿ ನಾನು ಹೆಚ್ಚ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲವನ್ನು ಹೆಚ್ಚಿಕೊಂಡಿದ್ದೇನೆ ರೀ. ಈಗ ನಾವು ಒಂದು ಕಟ್ಟು ಮೆಂತ್ಯೆಯನ್ನು ತೊಗೊಂಡಿದ್ದೇನೆ ರೀ, ಅದನ್ನು ಸ್ವಚ್ಛಾಗಿ ನೀರು ಹಾಕಿ ಸ್ವಚ್ಛಾಗಿ ತೊಳೆದುಕೊಳ್ಳರಿ. 2 ಸಲ ನೀರು ಹಾಕಿ ಮೆಂತ್ಯೆಯನ್ನು ನಾನು ಸ್ವಚ್ಛಾಗಿ ತೊಳೆದುಕೊಂಡಿದ್ದೇನೆ ನೋಡಿರಿ. ಈಗ ಬನ್ನಿರಿ ಫ್ರೆಂಡ್ಸ್, ಈಗ ಒಲೆಯನ್ನು ಹಚ್ಚಿದ್ದೇನೆ ರೀ. ನಾನು ಅದಕ್ಕೆ ಒಂದು ಪಾತ್ರೆಯನ್ನು ಬಿಸಿಗೆ ಇಡ್ತಾ ಇದ್ದೇನೆ ರೀ. ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ ನಾನು. ಎಣ್ಣೆ ಕಾದ ಮೇಲೆ ರೀ ಅದಕ್ಕೆ 1 ಸ್ಪೂನ್ ಜೀರಿಗೆ, ಸಾಜೀರಿಗೆ, ಮೆಣಸು, ಚಕ್ಕೆ, ಲವಂಗವನ್ನು ಹಾಕ್ತಾ ಇದ್ದೇನೆ ರೀ. ಮತ್ತು ಪಲಾವ್ ಎಲೆ ಕೂಡ ಹಾಕ್ತಾ ಇದ್ದೇನೆ ರೀ ಫ್ರೆಂಡ್ಸ್ ಒಗ್ಗರಣೆ ಒಳಗೆ. ಮತ್ತು ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೇನೆ ರೀ. ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಉಳ್ಳಾಗಡ್ಡೆ ಎಲ್ಲ ಕೆಂಪಾದ ಮ್ಯಾಗ ರೀ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಪೇಸ್ಟ್ ಇತ್ತಲ್ರಿ, ಅದನ್ನೆಲ್ಲ ಹಾಕ್ತಾ ಇದ್ದೇನೆ ರೀ. ಅದಕ್ಕೆ ಹಾಕಿ ಹೋಗೋ ತನಕನೂ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿರಿ. ಹೆಚ್ಚಿಟ್ಟಂಥ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿರಿ. ನೋಡಿರಿ ಎಲ್ಲ ಆಲೂಗಡ್ಡೆ ಫ್ರೈ ಆಗಿದೆ. ಇದಕ್ಕೆ ತೊಳೆದಿಟ್ಟಂಥ ಮೆಂತ್ಯೆಯನ್ನು ಹಾಕ್ತಾ ಇದ್ದೇನೆ ರೀ. ಮೆಂತ್ಯ ಎಲ್ಲ ಮೆತ್ತಗಾಗೋ ತನಕನೂ ಮಿಕ್ಸ್ ಮಾಡಿಕೊಳ್ಳಿರಿ. ಎಲ್ಲ ಅದ್ರದ್ದು ಕಹಿ ಅಂಶ ಹಾಕೈತ್ರಿ, ಅದು ಎಲ್ಲ ಚೆನ್ನಾಗಿ ಮಸ್ತ್ ಫ್ರೈ ಆಗ್ಬೇಕ್ರಿ ಎಣ್ಣೆ ಒಳಗೆ. ಆ ನಂತರ ಅದಕ್ಕೆ ಟೊಮೆಟೊವನ್ನು ಹಾಕಿರಿ. ಟೊಮೆಟೊನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಈಗ 1 ಸ್ಪೂನ್ ಅಚ್ಚ ಖಾರದ ಪೌಡ್ರನ್ನು ಹಾಕ್ತಾ ಇದ್ದೇನೆ ರೀ ಫ್ರೆಂಡ್ಸ್. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ನಾ 2 ಸ್ಪೂನ್ ಉಪ್ಪನ್ನು ತೊಗೊಂಡಿದ್ದೇನೆ ರೀ. ಮತ್ತು ಸ್ವಲ್ಪ ಅರಸಿನ ಪುಡಿಯನ್ನು ಹಾಕಿರಿ. ಹಾಕಿ ಒಂದು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕಿರಿ ಫ್ರೆಂಡ್ಸ್. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಮುಚ್ಚಳನ್ನು ಮುಚ್ಚಿ ಕುದಿಲಿರಿ ಸ್ವಲ್ಪ. ಆನಂತರ ಈಗ ನೋಡಿರಿ ಸ್ವಲ್ಪ ಕುದ್ದಿದ್ದೇ ರೀ ಅದು. ಅದಕ್ಕೆ ನಾ ಯಾವ ಬೌಲಿಂದ ನೀರು ಅಕ್ಕಿ ತೊಗೊಂಡಿದ್ದೆ ಅದೇ ಬೌಲಿಂದ ನಾ 2 ಬೌಲ್ ನೀರನ್ನು ಹಾಕ್ತಾ ಇದ್ದೇನೆ ರೀ. ಈಗ ನೋಡಿರಿ ಮುಚ್ಚಳನ್ನು ಮುಚ್ಚಿ ನೀರು ಕುದಿಲಿಕ್ಕೆ ಬಿಟ್ಟು ಬಿಡ್ರಿ. ಈಗೆಲ್ಲ ಮಸಾಲೆ ಎಲ್ಲ ನೀರು ಎಲ್ಲ ಕುದಿಲಿರಿ. ಅಲ್ಲಿವರೆಗೆ ನಾವು ಅಕ್ಕಿಯನ್ನು ತೊಳೆದುಕೊಳ್ಳೋಣ ಬರ್ರಿ. ನೋಡಿರಿ ಫ್ರೆಂಡ್ಸ್, 1 ಬೌಲ್ ಅಕ್ಕಿ ತೊಗೊಂಡಿದ್ದೇನಲ್ರಿ, ಅದನ್ನು ಚೆನ್ನಾಗಿ ನೀರು ಹಾಕಿ 2 ಸಲ ನೀರು ಹಾಕಿ ತೊಳ್ಕೊಬೇಕ್ರಿ ಅಕ್ಕಿಯನ್ನು. ಇದು ರೇಷನ್ ಅಕ್ಕಿ ಅಲ್ರಿ, ಹಾಗಾಗಿ ನಾನು ಒಂದು 2 ಸಲ ನೀರು ಹಾಕಿ ಸ್ವಚ್ಛಾಗಿ ತೊಳ್ಕೊತೇನೆ ನೋಡಿರಿ. ಈಗೆಲ್ಲ ಸ್ವಚ್ಛಾಗಿ ತೊಳ್ಕೊಂಡಿದ್ದೇನೆ ರೀ ಫ್ರೆಂಡ್ಸ್. ಈಗ ಇತ್ತಾಗ ನೋಡಿರಿ ನಮ್ಮದೆಲ್ಲ ನೀರು ಹೆಸರು ಬಂದಿದೆ. ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಕುದೀತಾ ಇದೆ ನೋಡಿರಿ ಫ್ರೆಂಡ್ಸ್.
ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪಿಗೆ ಚೆಕ್ ಮಾಡಿರಿ. ಚೆಕ್ ಮಾಡಿ ಮತ್ತು ಅಕ್ಕಿಯನ್ನು ಹಾಕಿರಿ. ಅದಕ್ಕೆ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕಿ ಒಂದೆರಡು ಸರಿ ಮಿಕ್ಸ್ ಮಾಡಿಕೊಳ್ಳಿರಿ. ಎಲ್ಲ ಚೆನ್ನಾಗಿ ಮುಚ್ಚಳನ್ನು ಮುಚ್ಚಿ ಕುದಿಯಲಿಕ್ಕೆ ಬಿಡಿರಿ. ನೋಡಿರಿ ಫ್ರೆಂಡ್ಸ್, ಈಗ ಎಲ್ಲ ಚೆನ್ನಾಗಿ ಕುದೀತಾ ಇದೆ ರೀ ನಮ್ಮ ಮೆಂತ್ಯ ಬಾತ್. ನೋಡ್ರಿ ಈಗ ಎಲ್ಲ ಚೆನ್ನಾಗಿ ತಳ ಹಿಡಿಲಾರಂಗೆ ಎಷ್ಟು ಚೆನ್ನಾಗಿ ನಮ್ಮ ಮೆಂತ್ಯ ಬಾತ್ ಕುದೀತಾ ಇದೆ ರೀ. ಈಗ ನೀರೆಲ್ಲ ಹೋಗಿದೆ ರೀ. ಅದಕ್ಕೆ ಮತ್ತೊಮ್ಮೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳಿರಿ. ಎಲ್ಲ ಮಿಕ್ಸ್ ಮಾಡಿ ಹೊಳಸಾಡಿ ಎಲ್ಲ ನೀರು ಒಳಗೆ ಹೊಕ್ಕೈತೆ ರೀ. ಆಮೇಲೆ ರೀ ಅದಕ್ಕೆ ಕಿಚ್ಚನ್ನು ತೆಗೆದು ಅದನ್ನು ಮುಚ್ಚಳನ್ನು ಮುಚ್ಚಿ ಒಂದು 10 ನಿಮಿಷ ಅಳ್ಳಕ್ಕೆ ಬಿಡಿರಿ ಫ್ರೆಂಡ್ಸ್. ಅನ್ನ ಎಲ್ಲ ಚೆನ್ನಾಗಿ ಅಳ್ಳ ಬರ್ತೈತಿ. ಕಿಚ್ಚೆಲ್ಲ ಪೂರ ತೆಗೆದು ಇಡಿರಿ ಫ್ರೆಂಡ್ಸ್. ಈಗ ಮುಚ್ಚಳನ್ನು ಮುಚ್ಚಿರಿ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮದು ಈಗ 10 ನಿಮಿಷ ಆಗಿದೆ. ನಮ್ಮ ಮೆಂತ್ಯ ಬಾತ್ ರೆಡಿ ಆಗಿದೆ ರೀ ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮೆಂತ್ಯ ಬಾತ್. ಎಷ್ಟು ಘಮ ಘಮ ಅಂತ ಬರ್ತಿದೆ ರೀ. ಇದು ಮೆಂತ್ಯ ಪರಿಮಳ ಭಾಳ ಚೆನ್ನಾಗಿ ಬರ್ತಾಯಿದೆ ನೋಡಿರಿ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಈ ಥರ ಮಾಡಿರಿ, ಭಾಳ ಟೇಸ್ಟಿಯಾಗಿ ಇರ್ತಾರೆ ರೀ ಫ್ರೆಂಡ್ಸ್. ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ ರೀ ಮೆಂತ್ಯದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ಧನ್ಯವಾದಗಳು ರೀ.